ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾನು ನಿಮ್ಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಡೌಟ್ಗಳಿರುತ್ತೆ. ಆ ಎಲ್ಲ ಡೌಟ್ಗಳಲ್ಲಿ ತುಂಬಾ ಮುಖ್ಯವಾದ ಡೌಟ್ಗಳನ್ನ ಇವತ್ತು ಕ್ಲಿಯರ್ ಮಾಡ್ತಾ ಇದ್ದೀನಿ. ಅದೇನಂತಂದ್ರೆ, ನಾವು ಮನೆಯ ಹೊರಗಡೆ ಮೆಟ್ಲು ಮಾಡಿದಾಗ ಆ ಮೆಟ್ಲಿಗಂತ ಒಂದು ಪೋರ್ಟಿಕೋ ಮಾಡ್ಕೋತೀವಿ. ಆ ಪೋರ್ಟಿಕೋ ಎದುರುಗಡೆ ಮತ್ತು ಮೆಟ್ಲನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು? ಒಂದು ಪೋರ್ಟಿಕೋನ ಎಕ್ಸ್ಟೆಂಡ್ ಮಾಡ್ಕೊಂಡಾಗ ಮೆಟ್ಲು ಅಗ್ನಿ ಮೂಲೆಯಲ್ಲಿ ಬರುತ್ತೆ ಅಂತ ಅನ್ಕೊಳ್ಳೋಣ. ಅಗ್ನಿ ಮೂಲೆಯಲ್ಲಿ ಮೆಟ್ಲು ಬಂದಾಗ ಈಶಾನ್ಯ ಭಾಗದಲ್ಲಿ ಏನಾದ್ರೂ ದೋಷ ಬರುತ್ತಾ, ಬರೋದಿಲ್ವಾ? ಇದೆಲ್ಲ ವಿಚಾರವನ್ನ ವಿಸ್ತೃತವಾಗಿ ನಿಮಗೆ ಬಹಳ ಅರ್ಥ ಆಗೋ ರೀತಿಯಲ್ಲಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಈಗ ಮನೆಯನ್ನು ಕಟ್ಟಿದ್ದಿದ್ರೆ ಅಥವಾ ಹೊಸದಾಗಿ ಮನೆ ಕಟ್ಟೋರಿದ್ರೆ ನಿಮ್ಗೆ ಈ ವಿಡಿಯೋ ಬಹಳ ಉಪಯೋಗಕಾರಿಯಾಗುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಈ ವಿಡಿಯೋವನ್ನ ಶುರು ಮಾಡೋಣ ಬನ್ನಿ. ಓಂ ಅನಘಾಯ ನಮಃ. ಈ ಹೊರಗಡೆ ಇರ್ತಕ್ಕಂಥದ್ದು ಕಾಂಪೌಂಡು, ಮತ್ತೆ ಒಳಗಡೆ ಇರ್ತಕ್ಕಂಥದ್ದು ನಮ್ಮ ಮನೆ. ಇದನ್ನ ಮನೆ ಅನ್ಕೊಳ್ಳಿ. ಇವಾಗ ಈ ಒಂದು ಬಾಕ್ಸ್ ಏನಿದೆ ಇದು ಸೆಂಟ್ರಲ್ಲಿ ಮನೆ, ಮತ್ತೆ ಇದು ಸುತ್ತಲೂ ಇರ್ತಕ್ಕಂಥದ್ದು ಕಾಂಪೌಂಡ್ ಗೋಡೆ. ಇಲ್ಲೇ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಕಾಂಪೌಂಡ್ ಗೋಡೆಯ ಬಗ್ಗೆ ವಿಸ್ತೃತವಾಗಿ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಕಾಂಪೌಂಡ್ ವಿಡಿಯೋವನ್ನು ನೋಡಿ. ನೀವೇನು ಮನೆಯನ್ನ ಕಟ್ತೀರೋ ಇದು ನಿಮ್ಮ ಮನೆ. ಈ ಮನೆಗೆ ನೀವು ಅಗ್ನಿ ಮೂಲೆಯಲ್ಲಿ ಸ್ಟೇರ್ ಕೇಸ್ ಅನ್ನು ಮಾಡ್ಕೋತೀರ. ಆಮೇಲೆ ಇಲ್ಲಿಂದ ಈ ರೀತಿಯಾಗಿ ನಿಮ್ಮ ಸ್ಟೇರ್ ಕೇಸ್ ಬರುತ್ತೆ. ಇದು ಲ್ಯಾಂಡಿಂಗು. ಇಲ್ಲಿ ಮೆಟ್ಲುಗಳು ಬರ್ತವೆ. ಇಲ್ಲಿ ಈ ಸ್ಟೇರ್ ಕೇಸ್ ಏನಿದೆ, ಈ ಸ್ಟೇರ್ ಕೇಸ್ ಯಾವುದೇ ಕಾರಣಕ್ಕೂ ಈ ಕಾಂಪೌಂಡ್ ಗೋಡೆಯನ್ನ ಟಚ್ ಆಗಬಾರ್ದು. ಅದ್ರ ಮಧ್ಯದಲ್ಲಿ ಒಂದು 6 ಇಂಚ್ ಆದ್ರೂ ಜಾಗವನ್ನು ಬಿಡಿ. ಅಕಸ್ಮಾತ್ ನಿಮ್ಗೆ ಸೈಡ್ ಚಿಕ್ಕದಿದೆ ಅಂದ್ರೆ 4 ಇಂಚ್ ಆದ್ರೂ ಬಿಡಬೇಕು. ಇದು ಒಂದು ನಿಯಮ. ಆದ್ರೆ ಇನ್ನೊಂದು ನಿಯಮ ಏನಂತಂದ್ರೆ, ಸ್ಟೇರ್ ಕೇಸ್ ಕೆಳಗಡೆ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಅನ್ನ ಮಾಡೋ ಹಾಗಿಲ್ಲ. ಟಾಯ್ಲೆಟ್ ರೂಮ್ ಅನ್ನ ಕಟ್ಟಲೇಬಾರದು. ಇದ್ರ ಕೆಳಗಡೆ ಸಾಕಷ್ಟು ಜನ ಇದ್ರ ಕೆಳಗಡೆ ಒಂದು ಟಾಯ್ಲೆಟ್ ಮಾಡ್ಕೋತಾರೆ. ಟಾಯ್ಲೆಟ್ ಅನ್ನು ಯಾವುದೇ ಕಾರಣಕ್ಕೂ ಈ ಮೆಟ್ಟಿಲು ಕೆಳಗಡೆ ಬ್ಲಾಕ್ ಮಾಡ್ಕೊಂಡು ಮಾಡ್ಕೋಬೇಡಿ. ಅದು ನಿಮ್ಗೆ ಬಹಳ ದೊಡ್ಡ ವಾಸ್ತು ದೋಷಕ್ಕೆ ಕಾರಣ ಆಗುತ್ತೆ. ಮತ್ತೆ ಈ ಸ್ಟೇರ್ ಕೇಸ್ ಕೆಳಗಡೆ ಓಡಾಡೋದಕ್ಕೆ ಆಗ್ಬೇಕು. ಓಡಾಡಕ್ ಆಗ್ಬೇಕಂದ್ರೆ ಏನಾಯ್ತು? ಅವಾಗ ನಮ್ಮ ಮೆಟ್ಲು ಕ್ಲಾಕ್ ವೈಸ್ ಬರುತ್ತೆ. ನೀವಿಲ್ಲಿ ಹತ್ಕೋತೀರಾ, ಮೆಟ್ಲನ್ನ ಹತ್ಕೊಂಡು ಹೋಗಿ ಇಲ್ಲಿಂದ ಬಲಕ್ಕೆ ತಿರುಗ್ತೀರಾ, ಉತ್ತರವನ್ನ ನೋಡಿ ಮೇಲೆ ಹತ್ತೀರಾ. ಸೊ ಇಲ್ಲಿ ನೀವು ಬರ್ತೀರಾ, ಇಲ್ಲೆಲ್ಲೋ ನಿಮ್ ಬಾಗಿಲು ಬರುತ್ತೆ. ಇದು ಈ ರೀತಿಯಾಗಿ ನೀವು ಮಾಡ್ಕೋಬೇಕು. ಇಲ್ಲಿ ಈ ರೀತಿಯಾಗಿ ಮಾಡ್ಕೊಂಡಾಗ ಈ ಮೆಟ್ಲು ಇಲ್ಲಿಂದ 6 ಅಡಿ ಬರುತ್ತೆ. ಈ ಮೆಟ್ಲಿಲ್ಲಿ 6 ಅಡಿ ಬಂದಾಗ ಇಲ್ಲಿ ನಾವೇನ್ ಪೋರ್ಟಿಕೋವನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತೀವಿ, ಇದು ಕೂಡ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಪೋರ್ಟಿಕೋ ಎಕ್ಸ್ಟೆಂಡ್ ಆಗಿರುವಂತದ್ದು ಈ ಕಾಂಪೌಂಡಿಗೆ ಕನೆಕ್ಟ್ ಆಗಬಾರದು. ಮತ್ತೆ ಕೆಲವೊಬ್ರು ಪಿಲ್ಲರ್ ಇಲ್ಲ ಹಾಕಿ ಇದನ್ನ ಈ ರೀತಿಯಾಗಿ ಎಕ್ಸ್ಟೆಂಡ್ ಮಾಡ್ಕೋತಾರೆ. ಆ ರೀತಿಯಾಗಿ ಕೂಡ ಎಕ್ಸ್ಟೆಂಡ್ ಮಾಡ್ಕೊಳ್ಳೋ ಆಗಿಲ್ಲ. ಈ ಗೋಡೆಯ ನೇರಕ್ಕೆ ಇಲ್ಲಿಗೆ ಬರಬೇಕು. ಈಗ ನೀವು ಇಲ್ಲಿ ಏನಾದ್ರೂ ಈ ಕಡೆ ಕೆಲವೊಬ್ರು ಏನ್ ಮಾಡ್ತೀರಾ ಅಂತಂದ್ರೆ, ಇನ್ನೂ ಒಂದು ಚಪ್ಪಲಿ ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಇನ್ನೊಂದು ಮಾಡ್ಕೊಳ್ಳೋಣ, ಇಲ್ಲಿ ಯುಟಿಲೈಸ್ ಮಾಡೋಣ, ಸಿಲಿಂಡರ್ಗಳು ಇಡೋಣ ಅಂತೆಲ್ಲ ನಿಮ್ ಆಲೋಚನೆ ಇದ್ದು ಈ ರೀತಿಯಾಗಿ ಇದನ್ನ ಕೆಳಗಡೆ ಮೆಟ್ಲು ಕೆಳಗಿನ ಸ್ಥಳವನ್ನ ಬಳಸ್ಕೋಬೇಕು ಅನ್ನೋದಾದ್ರೆ, ಟಾಯ್ಲೆಟ್ ಅಂತೂ ಮಾಡಕ್ ಬರಲ್ಲ, ಸ್ಟೋರ್ ತರ ನೀವು ಬಳಸ್ಕೋತೀರಾ ಅನ್ನೋದಾದ್ರೆ ಅದು ಈ ಕಡೆ ಈ ಮೆಟ್ಲಿನ ಭಾಗವನ್ನು ಮಾತ್ರ ಬಳಸ್ಕೋಬಹುದು. ಇದ್ರ ಕೆಳಗಡೆ ಅದು. ಸೊ ಅದನ್ನ ಬಳಸ್ಕೊಳ್ಳೋದಾದ್ರೆ ಏನ್ ಮಾಡ್ಬೇಕಪ್ಪ, ಇಲ್ಲಿ ನಾವು ಒಂದು ಗೋಡೆಯನ್ನ ಕಟ್ಬೇಕಾಗತ್ತಲ್ವಾ ಕೆಳಗಿಂದ. ಇಲ್ಲಿ ಗೋಡೆ ಕಟ್ಟದ್ಮೇಲೆ ಈ ಮೂಲೆ ಏನಿದೆ ಈ ಮೂಲೆ ಕಟ್ ಆಗ್ಬಿಡುತ್ತೆ. ಇಲ್ಲೊಂದು ಪಿಲ್ಲರ್ ಬೇಕೇ ಬೇಕು. ಯಾವ ರೀತಿಯಾಗಿ ಬೇಕು? ನೀವೇನಾದ್ರೂ ಇಲ್ಲಿ ಮೆಟ್ಲಿಗೆ 9 ಇಂಚ್ ಪಿಲ್ಲರ್ ಕೊಟ್ಟಿದ್ರೆ ಇಲ್ಲಿ 9 ಇಂಚ್ ಪಿಲ್ಲರೇ ಕೊಡಬೇಕು. ಇಲ್ಲಿ ನೀವು ಪಿಲ್ಲರ್ 9 ಇಂಚ್ ಕೊಟ್ಟಿಲ್ಲ, ನಾವಿಲ್ಲಿ ಒಂದು 4 ಇಂಚಿನ ಗೋಡೆಯನ್ನ ಮಾಡ್ಕೊಂಡಿದೀವಿ ಅಂದ್ರೆ ಇಲ್ಲಿ ಕೂಡ 4 ಇಂಚಿನ ಒಂದು ಗೋಡೆಯನ್ನ ಇಲ್ಲೇನ್ ಪಿಲ್ಲರ್ ಇದೆಯೋ ಇದರ ಅಳತೆ ಪ್ರಕಾರ, ಈ ಗೋಡೆ ಅಳತೆ ಪ್ರಕಾರ ಮಾಡ್ಕೋಬೇಕು. ಅವಾಗ ಮಾತ್ರ ಇದು ಈಶಾನ್ಯ ಕಟ್ಟಾಗಿರ್ತಕ್ಕಂತಹ ದೋಷವನ್ನ ಕವರ್ ಮಾಡಿಕೊಡುತ್ತೆ. ಅದೇ ರೀತಿ ಇಲ್ಲಿ ಒಂದು ಚಿಕ್ಕ ಗೋಡೆಯನ್ನು ಕಟ್ಟಬೇಕು.
ಒಂದು 3 ಅಡಿಯ ಗೋಡೆ ಕಟ್ಟಬೇಕು ಇಲ್ಲಿ. ಅವಾಗ ಈ ಒಂದು ಈಶಾನ್ಯ ಕಟ್ಟಾಗಿರ್ತಕ್ಕಂಥ ದೋಷ ನಿವಾರಣೆ ಆಗುತ್ತೆ. ಇಲ್ಲಾಂದ್ರೆ ಇದು ಈಶಾನ್ಯ ಕಟ್ಟಾಯ್ತು ಅಂತ ಲೆಕ್ಕ. ಅಕಸ್ಮಾತ್ ನಾನು ಮೆಟ್ಟಿಲು ಕೆಳಗಿನ ಜಾಗವನ್ನ ಬಳಕೆ ಮಾಡೋದಿಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಸಂದರ್ಭದಲ್ಲಿ ಮೆಟ್ಟಲು ಯಾವ ರೀತಿಯಾಗಿ ಬರಬೇಕು, ಯಾವ ರೀತಿಯಾಗಿ ಮಾಡ್ಕೊಂಡಾಗ ಈ ಅಗ್ನಿ ಮೂಲೆ ಬೆಳೆದಿರ್ತಕ್ಕಂಥ ದೋಷ ಒಳಪಡೋದಿಲ್ಲ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದು ನಿಮ್ಮ ಮನೆಯ ಎಲಿವೇಶನ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಬಾಗಿಲಿದೆ, ಇಲ್ಲಿ ಲ್ಯಾಂಡಿಂಗ್ ಬರುತ್ತೆ. ಈ ರೀತಿಯಾಗಿ ಮೆಟ್ಲುಗಳು ಬರ್ತವೆ. ನೀವು ಇಲ್ಲಿಂದ ಹತ್ಕೊಂಡು ಹೋಗ್ತೀರಾ, ಇಲ್ಲಿ ಟರ್ನ್ ಆಗ್ತೀರಾ, ಮತ್ತೆ ಇಲ್ಲಿ ನೆಕ್ಸ್ಟ್ ಫ್ಲೋರಿಗೆ ಹೋಗ್ತೀರಾ. ಮೆಟ್ಲು ಕೆಳಗಿನ ಜಾಗವನ್ನು ಬಳಸಲ್ಲ ಅನ್ನೋದಾದ್ರೆ ನೀವು ಇಲ್ಲಿ ಕ್ಯಾಂಟಿಲಿವರ್ ಬೀಮ್ ಅನ್ನು ಹಾಕೋಬೇಕು. ಇದು ಕ್ಯಾಂಟಿಲಿವರ್ ಬೀಮ್ ಆಗಿದ್ರೆ ಇದು ಈ ಸ್ಟೇರ್ ಕೇಸಿನ ಒಂದು ಲ್ಯಾಂಡಿಂಗು ಇದ್ರ ಮೇಲೆ ರೆಸ್ಟ್ ಆಗುತ್ತೆ. ಮತ್ತೆ ಇದು ಇಲ್ಲೊಂದು ಬೀಮ್ ಇರುತ್ತೆ, ಇಲ್ಲೋಗಿ ಇದು ರೆಸ್ಟ್ ಆಗುತ್ತೆ. ಈ ಒಂದು ಸ್ಟೇರ್ ಕೇಸ್ ಏನಿದೆ ಇದು ಗೋಡೆ ಕನೆಕ್ಟ್ ಇರಲ್ಲ, ಇದು ಮಾತ್ರ ಗೋಡೆ ಕನೆಕ್ಟ್ ಇರುತ್ತೆ. ಅವಾಗ ಈ ಒಂದು ಬೀಮ್ ಮೇಲೆ ಇದು ರೆಸ್ಟ್ ಆಗಿರೋ ಕಾರಣಕ್ಕೆ ಇಲ್ಲಿ ಭೂಮಿಗೆ ಈ ಒಂದು ಲ್ಯಾಂಡಿಂಗ್ ಕನೆಕ್ಟ್ ಆಗದೆ ಇರೋ ಕಾರಣಕ್ಕೆ ಈಶಾನ್ಯ ದೋಷ ಬರೋದಿಲ್ಲ. ಆಬ್ವಿಯಸ್ಲಿ ಇಲ್ಲಿ ಕೆಳಗಡೆ ಓಡಾಡಕ್ ಜಾಗ ಬಿಡ್ಬೇಕು ನೀವು. ಇಲ್ಲಿ ಯಾವ ರೀತಿಯಾಗಿ ನೀವು ಓಡಾಡಕ್ ಜಾಗ ಬಿಟ್ರೋ ಅದೇ ರೀತಿಯಾಗಿ ಇಲ್ಲೂ ಬಿಡಬೇಕು. ಯಾವುದೇ ರೀತಿ ಗೋಡೆ ಕಟ್ಟ ಆಗಿಲ್ಲ. ಇದ್ರ ಕೆಳಗಡೆ ಓಡಾಡಕ್ ಜಾಗ ಬಿಟ್ವಿ, ಮತ್ತೆ ಇದು ಕ್ಯಾಂಟಿಲಿವರ್ ಬೀಮ್ ಅನ್ನು ಉಪಯೋಗಿಸ್ಕೊಂಡ್ವಿ. ಇಲ್ಲಿ ಏನು ಗೋಡೆ ಕಟ್ಟಿ ಇದನ್ನೆಲ್ಲ ಕನೆಕ್ಟ್ ಮಾಡದೇ ಇದ್ದಾಗ ಇದು ಅಗ್ನಿ ಮೂಲೆ ಬೆಳೆದಿರತಕ್ಕಂಥ ದೋಷವನ್ನು ಕೊಡಲ್ಲ. ನೀವು ಈಶಾನ್ಯದಲ್ಲಿ ಮತ್ತೆ ಪಿಲ್ಲರ್ ಹಾಕೋ ಅವಶ್ಯಕತೆ ಇಲ್ಲ. ಅವಾಗ ನೀವು ಪೋರ್ಟಿಕೋವನ್ನ ಓಪನ್ ಆಗಿ ಬಿಡ್ಬೋದು. ಅದಕ್ಕೆ ಮತ್ತೆ ಪಿಲ್ಲರ್ ಹಾಕ್ಬೇಕಂತ ಅನಿವಾರ್ಯತೆ ಇರೋದಿಲ್ಲ. ಈ ಕೇಸಲ್ಲಿ ಮಾತ್ರ ಇಲ್ಲಿ ಪಿಲ್ಲರ್ ಬರಬೇಕು, ಇದು ಕನೆಕ್ಟ್ ಆಗಬೇಕು. ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ, ಇದೇ ನಿಮ್ಮ ಕಾಂಪೌಂಡ್ ಅಂದ್ರೆ ನಿಮ್ಮ ಕಾಂಪೌಂಡಿನ ಇದು ಬರುತ್ತಲ್ವಾ, ಗೇಟಿಗೆ ಒಂದು ಪಿಲ್ಲರ್ ಬರ್ಬೇಕಲ್ಲ, ಅದು ಇಲ್ಲೇ ಬರಬೇಕು. ಈ ತರ ನೀವೊಂದು ಗೇಟ್ ಅನ್ನ ಮಾಡ್ಕೋಬಹುದು. ಈ ಮೂಲೆಯಲ್ಲಿ ಹೋಗಿ ಗೇಟ್ ಹಾಕ್ಬಿಡಿ, ಕಾರ್ನರ್ಗೆ ಹೋಗಿ ಪಿಲ್ಲರ್ ಹಾಕ್ಬಿಡಿ, ಇಲ್ಲಿ ಹಾಕೊಳ್ಳಿ, ಇಲ್ಲಿಂದ ನೀವು ಗೇಟ್ ಅನ್ನ ಮಾಡ್ಕೊಳ್ಳಿ. ಇದು ಗೇಟ್. ಮನೆಯ ಬಾಗಿಲ ಎದುರುಗಡೆನೆ ಗೇಟ್ ಬರಬೇಕು. ಈ ರೀತಿಯಾಗಿ ಸ್ಟೇರ್ ಕೇಸ್ ಮಾಡ್ಕೊಂಡಾಗ ಈಶಾನ್ಯ ದೋಷವನ್ನ ಹೇಗೆ ತಪ್ಪಿಸ್ಕೋಬಹುದು ಅನ್ನೋಂಥ ವಿಚಾರವನ್ನ 2 ಉದಾಹರಣೆಗಳನ್ನ ಕೊಟ್ಟು ನಿಮಗೆ ಸ್ಟೇರ್ ಕೇಸ್ ಕೆಳಗಿನ ಸ್ಥಳ ಬಳಕೆ ಮಾಡ್ಬೇಕಾದ್ರೆ ಹೇಗೆ ಬಳಕೆ ಮಾಡಬೇಕು, ಮತ್ತೆ ಬಳಕೆ ಮಾಡ್ಕೊಂಡ್ರೆ ಯಾವ ರೀತಿಯಾಗಿ ನಾವು ಅದನ್ನ ಕವರ್ ಅಪ್ ಮಾಡ್ಕೋಬೇಕು, ಬಳಕೆ ಮಾಡದೇ ಇದ್ದಾಗ ಯಾವ ರೀತಿಯಾಗಿ ಅದನ್ನ ಉಪಯೋಗಿಸ್ಕೋಬಹುದು ಅನ್ನೋ ವಿಚಾರವನ್ನ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋವನ್ನ ನಿಮ್ಮ ಮನೆ ಕಟ್ತಾ ಇರ್ತಕ್ಕಂಥ ಫ್ರೆಂಡ್ಸ್ಗೂ ರಿಲೇಷನ್ಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಹೆಚ್ಚಿನ ವಿಚಾರಗಳನ್ನ ಇನ್ನು ಮುಂದೆ ತರ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.